ಹಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಉಡುಪಿಯಲ್ಲಿರುವಂಥ ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಟೇನ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ನೋಡೋಣ ಯಾವುದು ಆ ಸ್ಟೇ ಅಂತ ಅಂದ್ಬಿಟ್ಟು, ಹೇಗಿದೆ, ಏನೆಲ್ಲ ಸ್ಪೆಷಾಲಿಟಿ ಆ ಸ್ಟೇ ಇದು ಅಂತ ಅಂದ್ಬಿಟ್ಟು. ಸೊ ಮೊದಲನೇದಾಗಿ ಈ ಸ್ಟೇ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಹೋಗಿದ ತಕ್ಷಣ ನಮಗೆ ತುಂಬ ಇಷ್ಟ ಆಗೋದು ಪೀಸ್ಫುಲ್ ಎನ್ವಿರಾನ್ಮೆಂಟು. ಆ್ಯಂಡ್ ಯಾವಾಗೂ ನಾವು ಸಿಟಿಯಲ್ಲಿ ಆ ಲೈಫಲ್ಲಿ ಇದ್ದು ಗಲಾಟೆ, ಟ್ರಾಫಿಕ್ ಅಂತೆಲ್ಲ ಹೇಳಿಬಿಟ್ಟು ಇಲ್ಲಿ ಈ ಪ್ಲೇಸಿಗೆ ಬಂದರೆ ನಿಜವಾಗ್ಲೂ ಸಖತ್ ನೆಮ್ಮದಿ ಸಿಗುತ್ತೆ. ಬಿಕಾಸ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಇದೇ ಅಷ್ಟೇ. ಸೊ ಇನ್ನೊಂದು ಏನು ಸ್ಪೆಷಾಲಿಟಿ ಅಂತಂದರೆ, ಇದು ನಿಯರ್ ಟು ಕಾಪು ಬೀಚ್ ಇರೋದು. ಸೊ ಇಲ್ಲಿಂದ ನಿಮಗೆ ಕಾಪು ಬೀಚ್ ಒಳಗೆ ಎಂಟ್ರಿ ಇದೆ. ಬಟ್ ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ತುಂಬ ಮಳೆ ಬರ್ತಾ ಇದೆ ಅಂತಂದರೆ ಕೋರ್ಸ್ ಬ್ಯಾರಿಕೇಡ್ಸ್ ಇರುತ್ತೆ. ನೀವು ನೋಡಿಕೊಂಡು ಸ್ಟೇ ಕಾಲ್ ಮಾಡಿಬಿಟ್ಟು ವೆದರ್ ಬೀಚ್ಗೆ ಇಳಿಬೋದಾ ಇಲ್ವಾ ಅಂತ ನೋಡಿ ಆವಾಗ ಸ್ಟೇಗೆ ಹೋಗಿ. ರೂಮ್ ಎಲ್ಲಿ ಎನ್ವಿರಾನ್ಮೆಂಟ್ ನಾನು ಹೇಳ್ದಂಗೆ ಫುಲ್ ಗ್ರೀನ್, ಎಲ್ಲಿ ನೋಡಿದ್ರು ಗ್ರೀನ್ ಅಂತ ಅನ್ನಿಸ್ತು. ಸೊ ಸ್ಟೇನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇಲ್ಲಿ ಪೂಲ್ ಸಹ ಅವೈಲೇಬಲ್ ಇದೆ. ರೂಮ್ಸ್ ತುಂಬ ಚೆನ್ನಾಗಿತ್ತು. ಒಂಥರ ಪ್ರಕೃತಿ ಮಧ್ಯೆ ನೀವು ಕಳೆದೋಗ್ಬಿಡ್ತೀರ, ಅಷ್ಟು ಚೆನ್ನಾಗಿದೆ ವ್ಯೂ. ಕಾಪು ಬೀಚ್ದು ವ್ಯೂ ಮಾತ್ರ ಸಕ್ಕತ್ತಾಗಿದೆ. ನೀವು ಬೆಳಗ್ಗೆ ಸನ್ರೈಸ್, ಈವ್ನಿಂಗ್ ಸನ್ಸೆಟ್ ಸಹ ನೀವು ನೋಡಬಹುದು. ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಇಲ್ಲಿ ಕಿಡ್ಸ್ ಮತ್ತು ದೊಡ್ಡವರೆಲ್ಲ ಎಂಜಾಯ್ ಮಾಡಬಹುದು. ಫ್ಯಾಮಿಲಿಗೂ ಚೆನ್ನಾಗಿರುತ್ತೆ, ಫ್ರೆಂಡ್ಸ್ ಜೊತೆನೂ ಚೆನ್ನಾಗಿರುತ್ತೆ ಈ ಪ್ಲೇಸು. ಸೊ ನೆಕ್ಸ್ಟು ಇಲ್ಲಿಗೆ ಬೀಚ್ ಸಹ ನೀವು ಒಳಗಡೆ ಹೋಗ್ಬೋದು, ನಾನು ಹೇಳ್ದಲ್ಲ. ಸೊ ಗೇಮ್ಸ್ ಸಹ ಅವೈಲೇಬಲ್ ಇದೆ ಇಲ್ಲಿ. ಮತ್ತು ಈ ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ. ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಜಾಗ, ಸಕ್ಕತ್ತಾಗಿ ಆಟ ಆಡಿ ಎಂಜಾಯ್ ಮಾಡ್ಬೋದು ಅವರು. ಸೊ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಇದು ಕಾಪು ಲೈಟ್ ಹೌಸ್ ಮತ್ತು ಕಾಪು ಬೀಚ್ ಇಲ್ಲಿಗೆ ತುಂಬ ಹತ್ರ, ಮತ್ತು ಇದು ತುಂಬ ಸ್ಪೆಷಲ್ ಇಲ್ಲಿ. ಸೊ ನೆಕ್ಸ್ಟು ನಾವು ನಿಮಗೆ ರೂಮ್ ತೋರಿಸ್ತೀನಿ. ರೂಮ್ಸ್ ಅಷ್ಟೇ, ತುಂಬ ಪೀಕ್ ಸೀಸನಲ್ಲಿ ಹೋದರೆ ನಿಮಗೆ ಸಿಗೋದು ಕಷ್ಟ. ಸೊ ಅದಕ್ಕೆ ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ಸೊ ಇದು ವಾಶ್ರೂಮ್ಸ್ ಆಗಿರ್ಬೋದು, ಬೆಡ್ ಆಗಿರ್ಬೋದು, ರೂಮ್ ನೀಟಾಗಿ ಮೇಂಟೈನ್ ಮಾಡಿದರು. ಸೊ ಸಂಜೆ ನಿಮಗೆ ತೋರಿಸ್ತೀನಿ ಬನ್ನಿ. ನಾನು ಆಗಲೇ ಹೇಳ್ದಂಗೆ ಕಾಪು ಬೀಚ್ ತುಂಬ ಹತ್ರ, ಎಷ್ಟು ಹತ್ರ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ನಮ್ಮ ರೂಮಿಂದ ಒಂದು ಸ್ವಲ್ಪ ಆ ಕಡೆ ಹೋದರೆ ನಿಮಗೆ ಬೀಚ್ ಕಾಣುತ್ತೆ. ಬಿಕಾಸ್ ನಾವು ಹೋಗಿದ್ದು ಸೀಸನ್ ತುಂಬ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ಕೆಳಗಡೆ ಬಿಡ್ತಾ ಇರಲಿಲ್ಲ. ಬಟ್ ವ್ಯೂ ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ. ಸೊ ನೀವು ಯಾರಾದರೂ ವಿಸಿಟ್ ಮಾಡ್ತಿದ್ದೆ ಅಂದರೆ ಖಂಡಿತವಾಗಿಯೂ ಬೀಚ್ ಒಳಗೆ ಇಳಿಯೋ ಟೈಮಲ್ಲಿ ಹೋಗಿ ಇನ್ನೂ ಸಖತ್ ಎಂಜಾಯ್ ಮಾಡಬಹುದು. ಸೊ ನೈಟ್ ಅಷ್ಟೇ ಫುಲ್ ಮ್ಯೂಸಿಕ್ ಇತ್ತು, ಡ್ಯಾನ್ಸ್ ಮಾಡ್ತಿದ್ರು. ಸೊ ಮತ್ತು ಫುಡ್ಡು ಎಲ್ಲ ಅವೈಲೇಬಲ್ ಅಲ್ಲಿದೆ. ನಿಮಗೆ ಬೇಕಾದರೆ ನೀವು ಅಲ್ಲಿ ತಿನ್ಬೋದು, ಇಲ್ಲ ನೀವು ಹೊರಗಡೆನೂ ಪ್ರಿಫರ್ ಮಾಡಬಹುದು. ಸೊ ನಿಮಗೆ ನಾನೊಂದಷ್ಟು ಶಾರ್ಟ್ಸ್ ತೋರಿಸ್ತೀನಿ ಕಾಪು ಬೀಚ್ ಹೇಗಿತ್ತು ಅಂತಂದ್ಬಿಟ್ಟು. ಲೈಟ್ ಹೌಸ್ಗೆ ಹೋಗಬೇಕಿತ್ತು, ಬಟ್ ತುಂಬ ಮಳೆ ಬರ್ತಾಯಿತ್ತು, ಹಾಗಾಗಿ ನಾವು ಹೋಗೋಕ್ಕಾಗಿಲ್ಲ. ನಾವು ಅಲ್ಲಿ ಒಂದಿನ ಇದ್ವಿ ಅಷ್ಟೇ. ಸೊ ನನಗೆ ಆಗಿದ್ದ ಮಟ್ಟಿಗೆ ನಾನೆಲ್ಲ ಶೂಟ್ ಮಾಡಿ ತೋರಿಸಿದ್ದೀನಿ. ಸೊ ಇಲ್ಲಿಂದ ಒಂದು ಬೀಚ್ನ ನಡ್ಕೊಂಡು ಹೋದರೆ ಒಂದು 10 to 15 ಮಿನಿಟ್ಸ್ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಲೈಟ್ ಹೌಸ್. ಇಲ್ಲ ಅಂತಂದರೆ ಹೊರಗಡೆಯಿಂದ ಸಹ ನೀವು ಹೋಗ್ಬೋದು. ಸೊ ಈ ಸ್ಟೇ ನೀವು ಯಾರೆಲ್ಲ ಉಡುಪಿ ಸೈಡ್ ಹೋಗ್ತಿದ್ದೀರಾ, ಸೊ ನಾನು ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಒಂದ್ಸಲ. ಖಂಡಿತವಾಗಿಯೂ ಇದನ್ನು ವಿಸಿಟ್ ಮಾಡಬೇಕಾಗಿರೋ ಅಂಥ ಸ್ಟೇ ಅಂತ ನಾನು ಹೇಳ್ತೀನಿ. ಸೊ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ದೊಡ್ಡವರು ಸಹ ನಾವು ಸಖತ್ ಎಂಜಾಯ್ ಮಾಡಬಹುದು. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.